ಫೈನಲ್ ಆಗಿ ಮಿರಾಯ್ ಮೂವಿ ರಿಲೀಸ್ ಆಗೈತಿ. ಇದ್ರ ಬಗ್ಗೆ ಮಾತಾಡೋದಾದ್ರೆ ಒಂದು ಲೋ ಬಜೆಟ್ ಕ್ರಿಯೇಟ್ ಆಯ್ಕಸ ಒಂದು ಅತ್ಯಂತ ಹೆಚ್ಚಿನ ಮಟ್ಟಿಗೆ ಹೈಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಹೊಂಟಿರುವಂತ ಒಂದು ಮೂವಿ ಅಂದ್ರೆ ಅದ ಮಿರಾಯ್ ಮೂವಿ ಅಂತ ಹೇಳ್ಬೋದು. ಮಿರಾಯ್ ಮೂವಿ ಒಳಗ ನಮ್ಮ ತೇಜ ಸಜ್ಜಾ ಅವರಂತ್ರಿ ಆಕ್ಟಿಂಗ್ ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗೈತಿ. ಅದ ಕಾರಣಕ್ಕನ ಒಂದು ಮೂವಿ ಹೈಪ್ ಹೆಚ್ಚಾಗೊಂಡ್ ಹೊಂಟೈತಿ. ಆನಂತರ ಮೂವಿ ಸ್ಟೋರಿಯನ್ನ ನೋಡೋದಾದ್ರ 9 ಗ್ರಂಥಗಳದಾವು ಅಶೋಕನ ಕಾಲದ್ದು. ಆ 9 ಗ್ರಂಥಗಳ ಏನರ ವಿಲನ್ ಕೈಯಾಗ ಅಂದ್ರ ವಿಲನ್ ಕಡೆ ಒಂದು ನೆಗೆಟಿವ್ ಪವರ್ ಐತಿ. ಅವನ ಕೈಯಾಗ ಸಿಕ್ಕು ಅಂದ್ರ ಇಡೀ ಅವ ಗಾಡ್ ಹಾಕಾನು ಅಂದ್ರೆ ದೇವರಿಗೆ ಸಮಾನನ ಹಾಕಾನು. ಆ ಕಾರಣಕ್ಕನ ಆ 9 ಗ್ರಂಥಗಳು ಆತನ ಕೈದಂಗ ಸಿಗದಂಗ ನಮ್ಮ ಹೀರೋ ತಡಿಯಾಕ ನಿಂತಾನು. ಈ ರೀತಿಯಾದ ಒಂದು ಕಾನ್ಸೆಪ್ಟ್ ಈ ಒಂದು ಮಿರಾಯ್ ಮೂವಿ ಒಳಗ ನೋಡ್ಬೋದು ನಾವು. ಪೂರ್ತಿ ಮೂವಿನ ಸ್ಪಾಯಿಲ್ ಮಾಡೋಲ್ಲ, ಯಾಕಂದ್ರೆ ಮೂವಿ ಹೋಗಿ ನೀವು ನೋಡ್ರಿ ಯಾವ ರೀತಿ ಈ ಮೂವಿ ಐತೆ ಅಂತೇಳಿ ನಿಮ್ಗೆ ಗುರ್ತಾಕೈತಿ. ಫಸ್ಟ್ನೇಕ ಈ ಮೂವಿದೊಂದು ಬಜೆಟ್ ಅನ್ನ ನೋಡೋದಾದ್ರೆ 30ರಿಂದ 40 ಕೋಟಿ ಇತ್ತು. ಆ ನಂತರ 60 ಕೋಟಿಗೆ ಏರಿಕೆ ಮಾಡಿರು, ಅಂದ್ರೆ 20 ಕೋಟಿ ಎಕ್ಸ್ಟ್ರಾ ಬಜೆಟ್ ಹಾಕಿರು. ಯಾವ ಕಾರಣಕ್ಕಂತೇಳಿ ನಮ್ಗೆ ಡೌಟ್ ಇತ್ತು. ಬಟ್ ಆ ಕಾರಣ ಏನಂದ್ರ ಇವ್ರು ಏನು ಯೂಸ್ ಮಾಡ್ತಾರ VFX, ಆನಂತರ ಗರುಡ ಸೀನ್ ಒಳಗೆ ನೋಡ್ಬೋದು ನಾವು. ಆನಂತರ ಬೇರೆ ಬೇರೆ ಅನೇಕ ಸೀನ್ಗಳೊಳಗ VFX ಎಫೆಕ್ಟ್ಗಳು ಬಹಳಷ್ಟು ಲೆವೆಲ್ ಒಳಗೆ ಚಲೋ ಅಂದ್ರೆ ಚಲೋ ಮಾಡಿದಾರು. ಅಂದ್ರೆ ಅನೇಕ ಮೂವಿ ಒಳಗೆ ನಾವು ನೋಡ್ಬೋದು ಆ VFX ಏನ ಹುಚ್ಚು VFX ಆಗಿರ್ತಾರು. ಬಟ್ ಮಿರಾಯ್ ಮೂವಿ ಒಳಗ ಅತ್ಯಂತ ಕಡಿಮೆ ಬಜೆಟ್ ಒಳಗ ಕೂಡ ಎಲ್ಲೂ ಕೂಡ ಒಂದು ಸ್ಮಾಲ್ ಮಿಸ್ಟೇಕ್ ಆಗದಂಗ VFX ಎಫೆಕ್ಟ್ಗಳನ್ನ ಹಾಕಿದಾರು. ಅಂದ್ರೆ ಅಲ್ಟಿಮೇಟ್ ಲೆವೆಲ್ ಮೂವಿ ಅಂತ ಹೇಳ್ಬೋದು. ಅಂದ್ರೆ ಮಿರಾಯ್ ಅನ್ನೋದು ಒಂದು ಆಯುಧ ಒಂದು ನೇಮ್ ಅನ್ನ ಇಟ್ಕೊಂಡಾಸ ಒಂದು ಮೂವಿಯನ್ನ ತೆಗೆದಾರು. ಅಲ್ಟಿಮೇಟ್ ಲೆವೆಲ್ ಮೂವಿ. ಈ ಮೂವಿ ಒಂದು ಸ್ಟಾರ್ಗಳನ್ನ ಕೊಡೋದಾದ್ರೆ 5 ಸ್ಟಾರ್ಗೆ 5 ಸ್ಟಾರ್ನ ಕೊಡ್ತಾನು. ಕಾರಣ ಇಷ್ಟ, ಮೂವಿ ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗೈತಿ. ಇನ್ನ ಈ ಮೂವಿ ಒಳಗ ನಾನ್ಸೆನ್ಸ್ ಸೀನ್ಗಳಾಗ್ಲಿ, ನಾನ್ಸೆನ್ಸ್ ಡ್ಯಾನ್ಸ್ಗಳಾಗ್ಲಿ, ಆನಂತರ ಬೇರೆ ಬೇರೆ ಅನೇಕ ರೀತಿಯ ನಾನ್ಸೆನ್ಸ್ ಥಿಂಗ್ಗಳು ಯಾವೂ ಇಲ್ಲ. ಮೂವಿ ಮಾತ್ರ ಒಂಥರ ಒಂದು ಮುಂದೆ ಏನಾಕೈತಿ ಅಂತೇಳಿ ಕ್ಯೂರಿಯಾಸಿಟಿಯನ್ನು ಹೆಚ್ಚು ಮಾಡ್ಕೊಂತ ಮೂವಿ ಹೊಂಟೈತಿ. ಅಂದ್ರೆ ಈ ಮೂವಿ ಏನೈತಿಲ್ಲ ಒಂದು ಹಿಸ್ಟಾರಿಕಲ್ ಟೈಪ್ ಮೂವಿ ಐತಿ. ಹಿಸ್ಟಾರಿಕಲ್ ಅಂದ್ರೆ ನಮ್ಮ ಇಂಡಿಯನ್ ಕಲ್ಚರ್ಗೆ ರಿಲೇಟೆಡ್ ಮೂವಿ ಐತಿ. ಈ ರೀತಿಯಾದ ಮೂವಿಗಳು ಓಡಾಕತ್ತಂದ್ರೆ ಭಾಳ ಕೆಟ್ಟ ಲೆವೆಲ್ ಹೋಗ್ತಾವು. ಅದೇ ರೀತಿ ಒಳಗೆ ನಮ್ಮ ಮಿರಾಯ್ ಮೂವಿ ಕೂಡ ಹೊಂಟೈತಿ. ಮಿರಾಯ್ ಮೂವಿ ಆದಷ್ಟು ಮಟ್ಟಿಗೆ ಸಕ್ಸಸ್ ಅನ್ನ ಕಾಣಲಿ ಅನ್ನೋದು ನಮ್ಮ ಕೂಡ ಆಶಯ. ಯಾಕಂದ್ರೆ ಮೂವಿ ಆ ರೀತಿ ಒಳಗೆ ಒಂದು ಸ್ಟೋರಿ ಐತಿ. ಒಂದು ಸ್ಟೋರಿ ಲೆವೆಲ್ ಯಾವ ರೀತಿ ಐತಿ ಅಂದ್ರೆ ಇದ್ರೊಳಗ ಅಲ್ಟಿಮೇಟ್ ಲೆವೆಲ್ ಒಳಗ ಒಂದು ಸ್ಟೋರಿ ಐತಿ. ಆನಂತರ ಈ ಮೂವಿ ಒಳಗೆ ಒಂದು ಹೀರೋಯಿನಿ ರೋಲ್ ಕೂಡ ಒಂದು ಸಾಫ್ಟ್ ಇನ್ನೋಸೆಂಟ್ ಒಂದು ಇದೈತಿ. ಅವ್ರದ್ದು ಕೂಡ ಚಲೋ ಆಕ್ಟಿಂಗ್ ಮಾಡಿದಾರು. ಆನಂತರ ಉಳಿದಂತ ಎಲ್ಲ ಕೋ ಆಕ್ಟರ್ಸ್ಗಳಾಗ್ಲಿ ಅವರ ಬೆಸ್ಟ್ ಅನ್ನ ಈ ಒಂದು ಮಿರಾಯ್ ಮೂವಿ ಒಳಗ ನೀಡಿದಾರು. ಆನಂತರ ಒಂದು ಸಣ್ಣ ಡಿಸಪಾಯಿಂಟ್ಮೆಂಟ್ ಆಯ್ತು ನನಗೆ ಈ ಮಿರಾಯ್ ಮೂವಿ ಒಳಗ. ಅದೇನಪ್ಪಾ ಅಂದ್ರೆ ಬಹಳಷ್ಟು ದೊಡ್ಡದೇನಲ್ಲ, ಅಟ್ಟ ಸಣ್ಣದ. ಅದ ಕ್ಲೈಮ್ಯಾಕ್ಸ್. ಅಂದ್ರೆ ಕ್ಲೈಮ್ಯಾಕ್ಸ್ ಪ್ರಿಡಿಕ್ಟಬಲ್ ಅನಿಸ್ತು. ಅಂದ್ರೆ ಮುಂದೆ ಇದಾಕೈತಿ ಅನಿಸ್ತು, ಅದ ಆತು. ಆ ರೀತಿ ಒಳಗೆ ಒಂದು ಕ್ಲೈಮ್ಯಾಕ್ಸ್ ಇನ್ನೂ ನೀಟ್ ಏನರ ಬೆಟರ್ ಮಾಡೋದಿತ್ತು ಅಂದ್ರೆ ಏನರ ಸ್ವಲ್ಪ ಅಡ್ವೆಂಚರಸ್, ಆನಂತರ ಬೇರೆ ಏನರ ಮಾಡಿರ ಇನ್ನೂ ಕೂಡ ಬೆಟರ್ ಕ್ವಾಲಿಟಿ ಒಳಗೆ ಆಗೋ ಚಾನ್ಸ್ ಇತ್ತು. ಮತ್ತು ವಿಲನ್ ರೋಲ್ ಮಾಡಿದ ಅಲ್ಟಿಮೇಟ್ ಲೆವೆಲ್ ಒಳಗೈತಿ. ಅವರು ಕೂಡ ಬೆಸ್ಟ್ ನೀಡಿದರು. ಮತ್ತು ಈ ಒಂದು ಓವರ್ ಆಲ್ ಮೂವಿ ಹೇಳ್ಬೇಕಂದ್ರೆ ಬೆಸ್ಟ್ ಆಫ್ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಈ ರೀತಿಯಾಗಿ ಒಂದು ಕಡಿಮೆ ಬಜೆಟ್ ಒಳಗೆ ಕ್ರಿಯೇಟ್ ಆಯ್ಕ ಸಹ ಒಂದು ಉತ್ತಮ ಮಟ್ಟಕ್ಕೆ ಹೊಂಟೈತ್ಲ, ಒಂದು ಲೈಕ್ ಆಯ್ತು. ಆನಂತರ ಅನೇಕ ನಾವು ನೋಡಿದೆವು 500 ಕೋಟಿ ಬಜೆಟ್ ಮೂವಿ, 1000 ಕೋಟಿ ಬಜೆಟ್ ಮೂವಿಗಳು ಬರ್ತಾವು. ಬಟ್ ಒಂದು ಸ್ಟೋರಿ ಲೈನ್ ಸರಿ ಇರೋದಿಲ್ಲ. ಒಂದು ಈ ರೀತಿಯಾಗಿ ಕಡಿಮೆ ಬಜೆಟ್ ಒಂದು ಸ್ಟೋರಿ ಲೈನನ್ನು ಸ್ಟ್ರಾಂಗ್ ಇಟ್ರೆ ಮೂವಿ ಓಡ್ತೈತಿ. ಅಂದ್ರೆ ಮೂವಿ ಬಹಳಷ್ಟು ಲೆವೆಲ್ ಹೈ ಹೋಗ್ತೈತಿ ಅಂತೇಳಿ ತೋರ್ಸಾಕ ಮಿರಾಯ್ ಮೂವಿ ಕಾರಣ ಆಗೈತಿ. ಅಬ್ಸಲ್ಯೂಟ್ಲಿ ಒಂದು ಹ್ಯಾಟ್ಸ್ ಆಫ್ ಕೊಡ್ತಾನು ಮಿರಾಯ್ ಮೂವಿಗೆ. ಇದಾಗಿತ್ತ ಮಿರಾಯ್ ಮೂವಿದೊಂದು ಮೂವಿ ರಿವ್ಯೂ. ಇದೇ ತರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಲ್ಲ. ಮತ್ತು ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಡ್ರಿ.